ಚಿಕ್ಕಮಗಳೂರಿನ ವಕೀಲೆ ಸಂಗೀತಾ ಪ್ರಸಾದ್ ಮೂಡಿಗೆರೆಯ ಅಭಿವೃದ್ಧಿ ವಿಚಾರವಾಗಿ ಹಾಗೂ ಸ್ಥಳೀಯ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಮಾತನಾಡಿದ ಬೆನ್ನಲ್ಲೇ ತಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೆದರಿಕೆ ಒಡ್ಡಲಾಗುತ್ತಿದೆ ಎಂದು ಆರೋಪಿಸಿದ್ದು, ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಪ್ರತಿ ದೂರುಗಳು ದಾಖಲಾಗಿವೆ. ಇದರ ವಿರುದ್ಧ ನಾನು ಅವೆಚ್ಚವಾಗಿ ಅವರು ನಿನ್ನೆ ಮಾಡಿದ್ದೀನಿ ಅಂತೇಳಿ ಒಂದು ಸುಳ್ಳು ಆರೋಪ ಮಾಡ್ಕೊಂಡು ನನ್ನ ಮೇಲೆ ಕೂಡ ಅವರು ಬಸವನಹಳ್ಳಿ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಅಂತ ನನ್ನ ಗಮನಕ್ಕೂ ತಿಳಿದು ಬಂದಿದೆ. ಆದರೆ ಇದು ಯಾವುದೇ ಆದ್ರೂ ಸತ್ಯಕ್ಕೆ ಹತ್ರವಾಗಿಲ್ಲ. ಯಾಕಂದರೆ ಒಂದು ಫೌಂಡೇಶನ್ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಸಮಾಜ ಸೇವೆ ಹೆಸರಿಗೆ ಮಾಡ್ತಕ್ಕಂಥ ದ್ರೋಹ ಅಂತೇಳಿ ಇವತ್ತು ನಾನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ಆ ರೀತಿ ರಾಜಕೀಯ ಮಾಡಬೇಕಂದ್ರೆ ಯಾವುದೋ ಒಂದು ರಾಜಕೀಯ ಪಕ್ಷದ ಹೆಸರು ಹೇಳ್ಕೊಂಡೆ ರಾಜಕೀಯ ಮಾಡಬೇಕು. ಯಾಕಂದರೆ ಯಾವುದೇ ಪಕ್ಷದಲ್ಲಿರಲಿ ಸೋಷಿಯಲ್ ಸರ್ವಿಸ್ ಅಂತೇಳಿ ಬಂದ್ಕೊಂಡು ರಾಜಕೀಯ ದುರಾದೃಷ್ಟಿ ಇಟ್ಕೊಂಡು ಈ ರೀತಿಯಾದಂಥ ಸ್ವಯಂ ಪ್ರೇರಿತವಾಗಿ ಮತ್ತು ದ್ವೇಷದ ರಾಜಕಾರಣವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡು ಅವರು ವಿಡಿಯೋ ಹಾಕಿರ್ತಕ್ಕಂಥದ್ದು ಪ್ರತಿ ಮೂಡಿಗೆರೆ ಜನತೆಗೆ ನೋವನ್ನು ತಂದಿದೆ. ಅದನ್ನು ಎಲ್ಲ ಕಾರ್ಯಕರ್ತರ ಪರವಾಗಿ ಹಾಗೂ ಜನತೆ ಪರವಾಗಿ ನಾನು ಪ್ರಶ್ನೆ ಮಾಡಿದ್ದೀನಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಅವರು ನನ್ನ ಮೇಲೆ ದೂರು ದಾಖಲೆ ಮಾಡಿದ್ದಾರೆ. ನನ್ನ ಮೇಲೆ ಮಾತ್ರ ಅಲ್ಲ, ಇದೇ ರೀತಿ ವಿಜಯ್ ಕುಮಾರನ್ನ ಒಬ್ಬ ವ್ಯಕ್ತಿ ಕಾಮೆಂಟ್ ಮಾಡಿದ್ರು ಅಂತೇಳಿ ಕೂಡ ಅವ್ರ ಮೇಲೆ ಕೂಡ ದೂರು ದಾಖಲೆ ಮಾಡಿ ಎಫ್ಐಆರ್ ಮಾಡಿಸಿದ್ದಾರೆ. ಮೂಡಿಗೆರೆ ಎಂಜಿಎಂ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯ ಕೆಆರ್ ಚಂದ್ರು ಒಡೆಯರ್ ಅವರು ಸಂಗೀತಾ ಪ್ರಸಾದ್ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ತಮ್ಮ ಮೇಲಿನ ಬೆದರಿಕೆ ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ. ಚಂದ್ರು ಒಡೆಯರ್ ನೀಡಿರುವ ದೂರಿನ ಪ್ರಕಾರ ಸಂಗೀತಾ ಪ್ರಸಾದ್ ಅವರು ಮೂಡಿಗೆರೆಯ ಎಂಜಿಎಂ ಆಸ್ಪತ್ರೆಗೆ ಭೇಟಿ ನೀಡಿದ್ದ ವೇಳೆ ಯಾವುದೇ ಆಡಳಿತಾಧಿಕಾರಿಗಳ ಪೂರ್ವಾನುಮತಿ ಪಡೆದಿರಲಿಲ್ಲ. ಕರ್ತವ್ಯ ನಿರತ ವೈದ್ಯಕೀಯ ಸಿಬ್ಬಂದಿಯ ಕೆಲಸಕ್ಕೆ ಅಡ್ಡಿಪಡಿಸಿ ವಿಡಿಯೋ ಶೂಟ್ ಮಾಡಿದ್ದಲ್ಲದೆ ಅದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಸಂಗೀತಾ ಪ್ರಸಾದ್ ಚಿಕ್ಕಮಗಳೂರು ಲೀಸಾ ಫೌಂಡೇಶನ್ನ ಸದಸ್ಯರು ಅಂತ ನಾನು ತಿಳ್ಕೊಳ್ತೀನಿ. ಅವ್ರ ಮೇಲೆ ನಾವು ಒಂದು ದೂರನ್ನು ದಾಖಲು ಮಾಡಿ ಎನ್ಸಿ ಮಾಡಿಸಿದ್ವಿ. ಆ ದೂರು ದಾಖಲು ಮಾಡೋ ಕಾರಣ 13ನೇ ತಾರೀಕು ನಮ್ಮ ಎಂಜಿಎಂ ಮೂಡಿಗೆರೆ ಹಾಸ್ಪಿಟ್ಲಿಗೆ ದಿಢೀರ್ ಭೇಟಿ ನೀಡ್ತಾರೆ. ಯಾವುದೇ ಅನುಮತಿ ತೊಗೊಂಡಲ್ಲೇ ವಾರ್ಡ್ಗಳಿಗೆ ಚಿಕಿತ್ಸೆ ಟೈಮಲ್ಲಿ ಹೋಗಿ ವಿಡಿಯೋ ಮಾಡಿ ಅದನ್ನು ಅವ್ರು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹರಿಬಿಡ್ತಾರೆ. ನಾನು ಎಂಜಿಎಂ ಆಸ್ಪತ್ರೆಯ ರಕ್ಷಾ ಸಮಿತಿಯ ಸದಸ್ಯನೇ ಆಗಿದ್ದೀನಿ. ಯಾವುದೇ ಅನುಮತಿ ತಂಡದಲ್ಲಿ ಈ ರೀತಿ ಮಾಡಿರೋದು ಅಕ್ರಮ ಮತ್ತು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ. ಅದರ ವಿರುದ್ಧ ನಾವು ದೂರನ್ನು ದಾಖಲು ಮಾಡಿದ್ವಿ. ಜೊತೆಗೆ ಈ 15 ದಿನಗಳಲ್ಲಿ ಸುಮಾರು 5 ರಿಂದ 6 ವಿಡಿಯೋ ಈ ಸಂಗೀತಾ ಪ್ರಸಾದ್ ಮಾಡಿದ್ದಾರೆ. ಪ್ರತಿಯೊಂದು ವಿಡಿಯೋನು ರಾಜಕೀಯ ಪೂರಿತವಾಗಿ ಜನಗಳಿಗೆ, ಮೂಡಿಗೆರೆ ಜನತೆಗೆ, ಮತದಾರರಿಗೆ ತಪ್ಪು ಸಂದೇಶವನ್ನು ಕಳಿಸ್ತಕ್ಕಂಥ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಜನಗಳಿಗೆ ಗೊಂದಲನ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಆಸ್ಪತ್ರೆಯ ಉನ್ನತೀಕರಣಕ್ಕೆ ತಾವೇ ಕಾರಣ ಎಂದು ಸಾರ್ವಜನಿಕ ವಲಯದಲ್ಲಿ ಸುಳ್ಳು ಹೇಳಿಕೆ ನೀಡಿ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಚಂದ್ರು ಒಡೆಯರ್ ಆರೋಪಿಸಿದ್ದಾರೆ. ಪಬ್ಲಿಕ್ 18 ನ್ಯೂಸ್ ಡೆಸ್ಕ್ ಮೂಡಿಗೆರೆ.